Dear students, welcome to income tax class. In this video, I discuss on income from other sources. I'll going to cover up some of the important topics in income from other sources. So ಈ ಒಂದು ವಿಡಿಯೋ ಅಲ್ಲಿ ನಾನು ಕೆಲವು ಇಂಪಾರ್ಟೆಂಟ್ ಟಾಪಿಕ್ಸ್ ಏನೇನಿದೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಅದನ್ನು ಪೂರ್ತಿ ಕವರ್ ಮಾಡ್ತೀನಿ. ಸೊ ಈ ವಿಡಿಯೋ ಅಲ್ಲಿಗೆ ಥಿಯರಿ ಪಾರ್ಟ್ ಪೂರ್ತಿ ಕಂಪ್ಲೀಟ್ ಆದಾಗೆ ಆಗುತ್ತೆ. ಓಕೆ, ನೋಡಿ ಯಾವ ಟಾಪಿಕ್ಸು. ಓಕೆ, ಇನ್ಶೂರೆನ್ಸ್ ಕಮಿಷನ್. ಸೊ ಇನ್ಶೂರೆನ್ಸ್ ಏಜೆಂಟ್ ಏನಿರ್ತಾರೆ ಅವರು ಏನು ಕಮಿಷನ್ನ ರಿಸೀವ್ ಮಾಡ್ಕೋತಾರೆ, ದಟ್ ಈಸ್ ಪುಟ್ ಟು ಟ್ಯಾಕ್ಸ್ ಅಂಡರ್ ದಿ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಹೆಡ್ಡಲ್ಲಿ ಬರುತ್ತೆ. ಬಟ್ ಅದಕ್ಕೆ ಟಿ ಡಿ ಎಸ್ ಯಾವಾಗ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ 20,000ಗಿಂತ ಜಾಸ್ತಿ ಇನ್ಶೂರೆನ್ಸ್ ಕಮಿಷನ್ ಇದ್ದರೆ ಮಾತ್ರ ಟಿ ಡಿ ಎಸ್ ಅಪ್ಲೈ ಆಗುತ್ತೆ. ಇಲ್ಲ ಅಂದರೆ ಟಿ ಡಿ ಎಸ್ಸು ಅಪ್ಲೈ ಆಗೋದಿಲ್ಲ. ಇಫ್ ದ insurance commission is less than 20,000, in such a case it is taxable, no doubt. Entire insurance commission will be taxable under the income from other sources, but the TDS is applicable only when the insurance commission exceeds rupees 20,000. 20,000ಕ್ಕಿಂತ ಜಾಸ್ತಿ ಇನ್ಶೂರೆನ್ಸ್ ಕಮಿಷನ್ ಇದ್ದರೆ ಮಾತ್ರ ಟಿ ಡಿ ಎಸ್ ಅಪ್ಲೈ ಆಗುತ್ತೆ. 5% ಕಟ್ ಮಾಡಿರ್ತಾರೆ ಅಂಥೇಳಿ. ಸೊ ಹಾಗಾಗಿ ನಾವು ಚೆಕ್ ಮಾಡ್ಕೋಬೇಕಾಗೋದು ಪ್ರಾಬ್ಲಮಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ. 20,000ಕ್ಕಿಂತ ಜಾಸ್ತಿ ಇದ್ದರೆ ಅಂದರೆ ಟಿ ಡಿ ಎಸ್ ಕಟ್ಟಾಗಿದೆ ಆಲ್ರೆಡಿ ಅಂತ ಅರ್ಥ. ನಾವೇನು ಮಾಡಬೇಕಾಗುತ್ತೆ, ಅದನ್ನು ಗ್ರಾಸಪ್ ಮಾಡ್ಕೋಬೇಕಾಗತ್ತೆ. 20,000ಕ್ಕಿಂತ ಕಡಿಮೆ ಇದ್ದರೆ ಇನ್ಶೂರೆನ್ಸ್ ಕಮಿಷನ್ನು, ಅದಕ್ಕೆ ಯಾವುದೇ ಟಿ ಡಿ ಎಸ್ ಕಟ್ಟಾಗಲಿಲ್ಲ. ಹಾಗಾಗಿ ಡೈರೆಕ್ಟಾಗಿ ಎಷ್ಟು ಕೊಟ್ಟಿರ್ತಾರೋ ಅಷ್ಟನ್ನು ಇನ್ಶೂರೆನ್ಸ್ ಕಮಿಷನ್ ಅಂಥೇಳಿ ತೊಗೋಬೇಕಾಗತ್ತೆ. ಓಕೆ, ನೆಕ್ಸ್ಟು ಡೀಮ್ಡ್ ಇನ್ಕಮ್ ಅಂತ ಬರುತ್ತೆ. ಡೀಮ್ಡ್ ಇನ್ಕಮ್ ಅಂದರೆ ಅನ್ಎಕ್ಸ್ಪ್ಲೈನ್ಡ್ ಇನ್ಕಮ್ಸ್, ಇವೆಲ್ಲ ಡೀಮ್ಡ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಅನ್ಎಕ್ಸ್ಪ್ಲೈನ್ಡ್ ಎಕ್ಸ್ಪೆಂಡಿಚರು, ಅನ್ಎಕ್ಸ್ಪ್ಲೈನ್ಡ್ ಇನ್ಕಮ್ಸು, ಇದನ್ನೆಲ್ಲ ನಾವು ಡೀಮ್ಡ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಅಂದರೆ ಅಸೆಸ್ಸಿಗೆ ಎಲ್ಲಿಂದ ಬಂತು ಸೋರ್ಸ್ ಅನ್ನೋದು ಅವನಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅನ್ಎಕ್ಸ್ಪ್ಲೈನ್ಡ್ ಮನಿ ಆಗಿರ್ಬೋದು, ಕ್ಯಾಶ್ ಕ್ರೆಡಿಟು, ಯಾವುದೋ ಒಂದು ಅಮೌಂಟು ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗಿರುತ್ತೆ. ಇದು ಯಾವ ಸೋರ್ಸಿಂದ ಬಂತು ಅಂತ ಅಸೆಸ್ಸಿಗೆ ಗೊತ್ತಾಗ್ತಿಲ್ಲ, ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗ್ತಿಲ್ಲ. ಅಂಥ ಒಂದು ಸಿಚುವೇಷನಲ್ಲಿ ಏನಾಗುತ್ತೆ ಅಂದರೆ ಅದನ್ನೆಲ್ಲ ಡೀಮ್ಡ್ ಇನ್ಕಮ್ ಅಂತ ಆ್ಯಡ್ ಮಾಡಿಕೊಂಡು ಅಸೆಸ್ಸಿ ಟ್ಯಾಕ್ಸಬಲ್ ಇನ್ಕಮ್ಗೆ ಆ್ಯಡ್ ಮಾಡಿಬಿಡ್ತಾರೆ. ಡೀಮ್ಡ್ ಇನ್ಕಮ್ ವಿಲ್ ಫಾಲ್ ಅಂಡರ್ ದಿ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಆ್ಯಸ್ ಪರ್ ಐ ಟಿ ಆ್ಯಕ್ಟ್ ಏನಾಗುತ್ತೆ ಅಂದರೆ ಎಲ್ಲ ಡೀಮ್ಡ್ ಇನ್ಕಮ್ಸನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ತಗೊಳ್ತಾರೆ. ಯಾವುದಾದ್ರು ಎಕ್ಸಾಂಪಲ್ಲು ಕ್ಯಾಶ್ ಕ್ರೆಡಿಟು, ಅಂದರೆ ಯಾವುದೋ ಒಂದು ಅಕೌಂಟ್ಗೆ ಅಂದರೆ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿರುತ್ತೆ ಕ್ಯಾಶು ಅಮೌಂಟು, ಬಟ್ ಅದಕ್ಕೆ ಯಾವ ಸೋರ್ಸಿಂದ ಬಂತು ಅಂತ ಗೊತ್ತಿರೋದಿಲ್ಲ. ಅದೇ ರೀತಿ ಅನ್ಎಕ್ಸ್ಪ್ಲೈನ್ಡ್ ಎಕ್ಸ್ಪೆಂಡಿಚರ್, ಏನೋ ಒಂದು ಎಕ್ಸ್ಪೆಂಡಿಚರ್ ಮಾಡಿರ್ತೀವಿ, ಆ ಎಕ್ಸ್ಪೆಂಡಿಚರ್ಗೆ ಪ್ರಾಪರ್ ಎಕ್ಸ್ಪ್ಲನೇಷನ್ ಇಲ್ಲ ಆ್ಯಸ್ ಪರ್ ಐ ಟಿ ರೂಲ್ ಅಂತ ಹೇಳಿದ್ರೆ ಅದನ್ನು ಇನ್ಕಮ್ ಅಂತ ಟ್ರೀಟ್ ಮಾಡಿ ಆ್ಯಡ್ ಮಾಡ್ಕೋತಾರೆ. ಯಾವಾಗ ಅದು ಟ್ರೇಸ್ ಔಟ್ ಆಗುತ್ತೋ ಆ ವರ್ಷಕ್ಕೆ ಅದನ್ನು ಇನ್ಕಮ್ ಅಂತ ಟ್ರೀಟ್ ಮಾಡಿ ಆ್ಯಡ್ ಮಾಡ್ಕೋತಾರೆ. ಅದೇ ರೀತಿ ಅನ್ಎಕ್ಸ್ಪ್ಲೈನ್ಡ್ ಇನ್ವೆಸ್ಟ್ಮೆಂಟ್, ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದಕ್ಕೆ ಸೋರ್ಸ್ ಎಲ್ಲಿಂದ ಬಂತು ಗೊತ್ತಿಲ್ಲ, ಆವಾಗ ಅನ್ಎಕ್ಸ್ಪ್ಲೈನ್ಡ್ ಇನ್ವೆಸ್ಟ್ಮೆಂಟ್ನ ಡೀಮ್ಡ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತಾರೆ. ಅದೇ ರೀತಿ ಅನ್ಎಕ್ಸ್ಪ್ಲೈನ್ಡ್ ಮನಿ, ಯಾವುದೋ ಒಂದು ಅಮೌಂಟು ಮನಿ ಅದಕ್ಕೆ ಪ್ರಾಪರ್ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗ್ತಿಲ್ಲ ಅಸೆಸ್ಸಿ ಅಂತ ಹೇಳಿದ್ರೆ ಅದನ್ನೆಲ್ಲ ಡೀಮ್ಡ್ ಇನ್ಕಮ್ ಅಂತ ಟ್ರೀಟ್ ಮಾಡಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಅದನ್ನು ತಗೊಳ್ತಾರೆ. ದೆನ್ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಇದು ಪ್ರತಿ ಸುಮಾರು ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರುವಂಥದ್ದು ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ಸ್ ಅಂಥೇಳಿ. ಇದು ತುಂಬ ಇಂಪಾರ್ಟೆಂಟು, ನಿಮಗೆ ಡೆಫಿನೆಟಾಗಿ 2 ಮಾರ್ಕ್ಸ್ಗೆ ಕೇಳ್ಬೋದು. ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ ಅಂದರೆ ನೋಡಿ, ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲೇ ಕೊಡ್ತೀನಿ. ನಾನು ಟ್ಯಾಕ್ಸ್ ಬ್ರಾಕೆಟಲ್ಲಿ ಬರ್ತೀನಿ. ಐ ವಿಲ್ ಕಮ್ ಅಂಡರ್ ಟ್ಯಾಕ್ಸ್ ಬ್ರಾಕೆಟ್, ಅಂದರೆ ನಾನು ಟ್ಯಾಕ್ಸ್ ಪೇಯರ್ ಅಂತ ಅರ್ಥ. ನನ್ನ ಫ್ರೆಂಡು ಅಥವಾ ರಿಲೇಟಿವ್ ಟ್ಯಾಕ್ಸ್ ಬ್ರಾಕೆಟಲ್ಲಿ ಬರೋದಿಲ್ಲ. ಆಗೇನು ಮಾಡ್ತೀನಿ ಅಂದರೆ ನನ್ನ ಹತ್ರ ಇರುವಂಥ ಸೆಕ್ಯುರಿಟೀಸ್ನ ಫ್ರೆಂಡ್ಗೆ ಸೆಲ್ ಮಾಡಿದಾಗೆ ತೋರಿಸ್ಕೊಡೋ ಅಂಥದ್ದು. ಸೆಲ್ ಮಾಡಿದಾಗೆ ಮಾಡಿಬಿಟ್ಟು ಆ ಟ್ಯಾಕ್ಸ್ ಪೀರಿಯಡ್ ಕಂಪ್ಲೀಟ್, ಅವನಿಗೆ ಟ್ಯಾಕ್ಸ್ ಬರೋದಿಲ್ಲ. ಆ ಅವನು ಏನು ಇಂಟ್ರೆಸ್ಟ್ ಬರುತ್ತೆ ಆ ಸೆಕ್ಯುರಿಟೀಸಿಂದ ಫ್ರೆಂಡ್ಗೆ ಇಂಟ್ರೆಸ್ಟ್ ಆನ್ ಸೆಕ್ಯುರಿಟೀಸ್ ಅಂತ ಬರುತ್ತೆ. ಇಂಟ್ರೆಸ್ಟ್ ಆನ್ ಸೆಕ್ಯುರಿಟೀಸ್ ಇನ್ನೇನು ಬರೋ ಟೈಮ್ಗೆ ಕರೆಕ್ಟಾಗಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ಫ್ರೆಂಡ್ಗೆ ಸೇಲ್ ಮಾಡಿದ್ದೀನಿ ಅಥವಾ ರಿಲೇಟಿವ್ಸ್ಗೆ ಸೇಲ್ ಮಾಡಿದ್ದೀನಿ ಅಂತ ತೋರಿಸ್ಕೋತೀನಿ. ಆ ಇಂಟ್ರೆಸ್ಟ್ ಬಂದಾದಮೇಲೆ ಅದನ್ನು ಅವನ ಅಕೌಂಟಿಗೆ ಹೋಗುತ್ತೆ, ಯಾರಿಗೆ ಫ್ರೆಂಡ್ ಅಕೌಂಟಿಗೆ ಹೋಗುತ್ತೆ ಅಥವಾ ರಿಲೇಟಿವ್ ಅಕೌಂಟಿಗೆ ಹೋಗುತ್ತೆ. ಸೊ ಆಮೇಲೆ ನಾನೇನು ಮಾಡ್ತೀನಿ, ಅವನು ಹೆಂಗೂ ಟ್ಯಾಕ್ಸ್ ಬ್ರಾಕೆಟ್ಗೆ ಬರದೇ ಇರೋದ್ರಿಂದ ಆಮೇಲೆ ನಾನು ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ಮತ್ತೇನು ಮಾಡ್ತೀನಿ, ಬೈಬ್ಯಾಕ್ ಮಾಡಿಬಿಡ್ತೀನಿ. ಜಸ್ಟ್ ಬಿಫೋರ್ ದಿ ಡ್ಯೂ ಡೇಟ್
ಇನ್ನೇನು ಇಂಟ್ರೆಸ್ಟ್ ಬರಬೇಕೋ ಅವಾಗ ಟ್ರಾನ್ಸ್ಫರ್ ಮಾಡಿಬಿಡೋದು. ಮತ್ತು ಅಕ್ವೈರಿಂಗ್ ಬ್ಯಾಕ್ ಆಫ್ ಸೆಕ್ಯೂರಿಟೀಸ್ ಆಫ್ಟರ್ ದ ಡ್ಯೂ ಡೇಟ್ ಆಫ್ ಇಂಟ್ರೆಸ್ಟ್ ಈಸ್ ಓವರ್. ಇನ್ನೇನು ಎಲ್ಲ ಇಂಟ್ರೆಸ್ಟ್ ಎಲ್ಲ ಬಂದಾಯಿತು, ಆಮೇಲೆ ಮತ್ತೆ ಏನು ಮಾಡೋದು, ಅದನ್ನು ಬೈಬ್ಯಾಕ್ ಮಾಡುವಂಥದ್ದು. ಇದನ್ನು ನಾವು ಯಾವ ಪರ್ಪಸ್ಗೆ ಮಾಡ್ತಾರೆ ಅಂದರೆ ಇನ್ ಆರ್ಡರ್ ಟು ಎವೇಡ್ ಟ್ಯಾಕ್ಸ್. ಎವೇಡ್ ಅಂತ ಹೇಳಿದ್ರೆ ತಪ್ಪಿಸ್ಕೊಳ್ಳುವಂಥದ್ದು, ಟ್ಯಾಕ್ಸು ಪೇಮೆಂಟನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರನೇ ಮಾಡಿರುವಂಥ ಟ್ರಾನ್ಸಾಕ್ಷನ್ ಇದು. ಇದನ್ನು ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ ಅಂತ ಹೇಳಿ ಕರಿತೀವಿ. ದಿಸ್ ಪ್ರಾಕ್ಟೀಸ್ ಈಸ್ ನೋನ್ ಆಸ್ ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್. ಇದನ್ನು ನಾವು ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಈ ನೋಡಿ, it is a type of transaction in which assessee sells or transfers securities to a friend or relative who doesn't have who doesn't have income. ಯಾರಿಗೆ ಇನ್ಕಮ್ ಇರೋದಿಲ್ವೋ, ಯಾರು ಟ್ಯಾಕ್ಸ್ ಪೇಯರ್ ಅಲ್ವೋ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಡೋದು ಸೆಕ್ಯೂರಿಟೀಸ್ನ. ಮತ್ತು ಇಂಟ್ರೆಸ್ಟ್ ಎಲ್ಲ ಬಂದಾದಮೇಲೆ ಏನು ಮಾಡೋದು, ಮತ್ತೆ ಬೈಬ್ಯಾಕ್ ಮಾಡ್ಕೊಳ್ಳೋ ಅಂಥದ್ದು ಸೆಕ್ಯೂರಿಟೀಸ್ನ. ಆವಾಗ ಏನಾಗುತ್ತೆ, ಇಂಟ್ರೆಸ್ಟ್ ಅವನಿಗೋಗಿರುತ್ತೆ, ಅವನು ಟ್ಯಾಕ್ಸ್ ಬ್ರಾಕೆಟಲ್ಲಿ ಬರೋದಿಲ್ಲ, ಪೂರ್ತಿ ಇಂಟ್ರೆಸ್ಟ್ನ ನಾವು ಮತ್ತೆ ಅವನಿಂದ ತಗೊಳ್ಳುವಂಥದ್ದು. ಇದನ್ನು ನಾವು ಟ್ಯಾಕ್ಸನ್ನು ಅವಾಯ್ಡ್ ಮಾಡೋ ಪರ್ಪಸ್ಗೋಸ್ಕರನೇ ಮಾಡಿರುವಂಥ ಟ್ರಾನ್ಸಾಕ್ಷನನ್ನು ನಾವು ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಇದನ್ನು. ಡೆಫಿನೆಟಾಗಿ 2 ಮಾರ್ಕ್ಸ್ಗೆ ಕೇಳ್ಬೋದು. ವಾಟ್ ಯು ಮೀನ್ ಬೈ ಬಾಂಡ್ ವಾಷಿಂಗ್ transaction? It is a type of transaction in which the assessee sells securities to a friend or relative just before the due date of the interest, and acquiring back of securities after the due date of interest is over to evade tax. This transaction is known as bond washing transaction, or this practice is known as bond washing transaction. Next ನೋಡಿ, ಇದು ಸುಮಾರು ಇದಾವೆ ಇಲ್ಲಿ. ಇಂಟ್ರೆಸ್ಟ್ ಆನ್ ದಿ ಫಾಲೋಯಿಂಗ್ ಸೆಕ್ಯೂರಿಟೀಸ್ ಆರ್ ಫುಲ್ಲಿ ಎಕ್ಸೆಂಪ್ಟೆಡ್. ಇದೆಲ್ಲ ಪೂರ್ತಿ ಎಕ್ಸೆಂಪ್ಟೆಡು, ನೀವು ನೋಡ್ಕೊಳ್ಳಿ ಇದನ್ನು. ಅದರಲ್ಲಿ ನಾನು 7th one ಮಾತ್ರ ಹೇಳ್ತಾ ಇದ್ದೀನಿ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಅದಕ್ಕೆ 3,500ಕ್ಕಿಂತ ಕಡಿಮೆ ಇಂಟ್ರೆಸ್ಟ್ ಏನಾದರೂ ಪೋಸ್ಟ್ ಆಫೀಸ್ SB ಅಕೌಂಟಲ್ಲಿ ಬಂದಿದ್ದರೆ ಅದು ಎಕ್ಸೆಂಪ್ಟೆಡು. ಪೋಸ್ಟ್ ಆಫೀಸಲ್ಲಿ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, PO ಅಂದರೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, up to rupees 3,500 it is exempted in the case of individual account, and in the case of joint account ಆಗಿದ್ರೆ 5,000 ವರೆಗೂ ಎಕ್ಸಂಪ್ಷನ್ ಇದೆ. 5,000ಗಿಂತ ಜಾಸ್ತಿ ಇದ್ದರೆ ಟ್ಯಾಕ್ಸಬಲ್ ಆಗುತ್ತೆ. ಇಲ್ಲಿ 3,500ಗಿಂತ ಜಾಸ್ತಿ ಆದರೆ ಟ್ಯಾಕ್ಸಬಲ್ ಆಗುತ್ತೆ. ಸೊ ಇನ್ನು ಉಳಿದಿದ್ದನ್ನೆಲ್ಲ ನೀವು ನೋಡ್ಕೊಳ್ಳಿ. ಪೋಸ್ಟ್ ಆಫೀಸ್ ನ್ಯಾಷನಲ್ ಸರ್ಟಿಫಿಕೇಟ್, ಪೋಸ್ಟ್ ಆಫೀಸ್ ಕ್ಯುಮುಲೇಟಿವ್ ಡಿಪಾಸಿಟ್, ಸ್ಪೆಷಲ್ ಬೇರರ್ ಬಾಂಡ್ಸು, ಇದೆಲ್ಲನೂ ಪೂರ್ತಿ ಎಕ್ಸಂಪ್ಷನ್ ಆಗಿರುವಂಥದ್ದು. ಅದನ್ನು 1 by 1 ಇದಿಷ್ಟು ಇಂಟ್ರೆಸ್ಟ್ ಆನ್ ದಿ ಫಾಲೋಯಿಂಗ್ ಸೆಕ್ಯೂರಿಟೀಸ್ ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್. ಏನು 14 ನಾನು ಮೆನ್ಷನ್ ಮಾಡಿದ್ದೀನಿ, ಇದರಲ್ಲಿ ಬಂದಂಥ ಇಂಟ್ರೆಸ್ಟ್ ಪೂರ್ತಿ ಎಕ್ಸೆಂಪ್ಟೆಡ್ ಆಗಿರುತ್ತೆ. ನೀವು ಅದನ್ನು ವಿಡಿಯೋನ ಪಾಸ್ ಮಾಡಿ ನೀವು ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇದಕ್ಕೆ TDS ಮಾಡಿರೋದಿಲ್ಲ. ಯಾವುದಕ್ಕೆ? ಒಂದು ಇಂಟ್ರೆಸ್ಟ್ ಆನ್ ಲೆಸ್ ಟ್ಯಾಕ್ಸ್ ಗವರ್ನಮೆಂಟ್ ಸೆಕ್ಯೂರಿಟೀಸ್, ಯಾವುದೇ TDSನ್ನು ಮಾಡಿರೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಅದನ್ನು ಪೂರ್ತಿ ಅಮೌಂಟನ್ನು ತೊಗೋಬೇಕಾಗತ್ತೆ. ಹಾಗಾಗಿ TDS ಆಗಲಿಲ್ಲ ಅಂದರೆ ಕೊಟ್ಟಿರೋಂಥ ಇಂಟ್ರೆಸ್ಟ್ನ ಡೈರೆಕ್ಟಾಗಿ ಹಾಗೆ ತೊಗೋಬೇಕು ಅಂತ ಅರ್ಥ. 4.5% ನ್ಯಾಷನಲ್ ಡಿಫೆನ್ಸ್ ಬಾಂಡ್ಸು, ಇದೆಲ್ಲ ನ್ಯಾಷನಲ್ ಡೆವಲಪ್ಮೆಂಟ್ ಬಾಂಡ್ಸು, 8th issue ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟು, ಡಿಬೆಂಚರ್ಸ್ ಇಶ್ಯೂಡ್ ಬೈ ದಿ ಕೋಆಪರೇಟಿವ್ ಸೊಸೈಟೀಸ್, ಇಂಟ್ರೆಸ್ಟ್ ಪೇಯ್ಡ್ ಟು ಇಂಡಿವಿಜುವಲ್ ಅಕೌಂಟ್, 6.5% ಗೋಲ್ಡ್ ಬಾಂಡ್ಸ್, 7.5% ಗೋಲ್ಡ್ ಬಾಂಡ್ಸ್, ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ಸ್ ಆ್ಯಂಡ್ ರೆಕರಿಂಗ್ ಡಿಪಾಸಿಟ್. ಟೈಮ್ ಡಿಪಾಸಿಟ್ಸ್ ಅಂದರೆ ಫಿಕ್ಸ್ಡ್ ಡಿಪಾಸಿಟ್ಸ್ ಅಂತೇಳಿ, ಮತ್ತು ರೆಕರಿಂಗ್ ಡಿಪಾಸಿಟ್ ಇದಕ್ಕೆ ಯಾವುದಕ್ಕೂ TDS ಮಾಡೋದಿಲ್ಲ. ಅವರು ಬಂದಿರೋದನ್ನ ನಾವು ಆ್ಯಡ್ ಮಾಡಿಕೊಂಡು ಡೈರೆಕ್ಟಾಗಿ ತೊಗೋಬೇಕಷ್ಟೇ. ದೆನ್ ಇಂದಿರಾ ವಿಕಾಸ್ ಪತ್ರ ಆ್ಯಂಡ್ ಕಿಸಾನ್ ವಿಕಾಸ್ ಪತ್ರ, ಇದಿಷ್ಟು. ಇದನ್ನು ನೀವು ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ ನೋಟ್ಸಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, TDS ರೇಟ್ಸ್ ಎಷ್ಟೆಷ್ಟು ಅಂಥೇಳಿ, ಯಾವುದಕ್ಕೆ ಎಷ್ಟೆಷ್ಟು TDS ಅಪ್ಲೈ ಆಗುತ್ತೆ ಅಂಥೇಳಿ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಲಿಸ್ಟೆಡ್ ಆದರೂ ಆಗಿರಲಿ, ಅನ್ಲಿಸ್ಟೆಡ್ ಆದರೂ ಆಗಿರಲಿ, 10% TDS ಕಟ್ಟಾಗಿರುತ್ತೆ ಅಂತ ಅರ್ಥ. ಅದು ನೋಡ್ಕೋಬೇಕು ನಾವು. ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಆದರೆ ಎಕ್ಸೆಂಪ್ಟೆಡ್ ಇದೆ. ಅದು ನಾನು ಚಾರ್ಟು ಒಂದು ನಿಮಗೆ ಪ್ರೀವಿಯಸ್ ವೀಡಿಯೋಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ಗೆ 10% TDS ಕಟ್ಟಾಗಿರುತ್ತೆ ಅಂತ.
ಟ್ಯಾಕ್ಸಬಲ್ ಇದ್ದರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಗ್ರಾಸ್ ಅಪ್ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ಕೊಟ್ಟಿರೋಂಥ ಇಂಟ್ರೆಸ್ಟ್ ಡಿವೈಡೆಡ್ ಬೈ 90 ಇಂಟು 100 ತೊಗೋಬೇಕಾಗುತ್ತೆ. ಆವಾಗ ಗ್ರಾಸ್ ಅಪ್ ಯಾವ ರೀತಿ ಗ್ರಾಸ್ ಅಪ್ ಮಾಡೋದಕ್ಕೆ ಅಂಥೇಳಿ ಇದು ಯೂಸ್ಫುಲ್ ಆಗುತ್ತೆ. ಬ್ಯಾಂಕ್ ಇಂಟ್ರೆಸ್ಟ್ಗೆ 10% ಟಿ ಡಿ ಎಸ್ನ ಕಟ್ ಮಾಡ್ತಾರೆ. ಕ್ಯಾಶುಯಲ್ ಇನ್ಕಮ್ ಆದರೆ 30% ಟ್ಯಾಕ್ಸ್ ಹೋಗುತ್ತೆ. ಇನ್ಶೂರೆನ್ಸ್ ಕಮಿಷನ್ ಆದರೆ 5%. ಕಮಿಷನ್ ಆನ್ ಸೇಲ್ ಆಫ್ ಲಾಟ್ರಿ ಟಿಕೆಟು, ಇದು ಕನ್ಫ್ಯೂಷನ್ ಮಾಡ್ಕೊಬಿಡಿ, ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ಅಲ್ಲ, ಇದು ಕಮಿಷನ್ ಆನ್ ಸೇಲ್ ಆಫ್ ಲಾಟ್ರಿ ಟಿಕೆಟ್ಸ್. ಆ ಕಮಿಷನ್ಗೆ 5% ಟ್ಯಾಕ್ಸ್ ಬರುತ್ತೆ, ಟಿ ಡಿ ಎಸ್ ಕಟ್ ಮಾಡಿರ್ತಾರೆ. ರೆಂಟ್ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ 2% ಟಿ ಡಿ ಎಸ್ ಕಟ್ ಆಗಿರುತ್ತೆ. ಸಪೋಸ್ ಏನು ರೆಂಟ್ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಕೊಟ್ಟಿದೆ ಅಂತ ಹೇಳಿದ್ರೆ ಡಿವೈಡೆಡ್ ಬೈ 98 ಇಂಟು 100 ಮಾಡ್ಕೋಬೇಕು, ಯಾಕಂದರೆ 2% ಟಿ ಡಿ ಎಸ್ ಕಟ್ ಆಗಿದೆ ಅಂತ ಅರ್ಥ. ಅದೇ ರೀತಿ ರೆಂಟ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್ ಎಕ್ಸೆಟ್ರಾ 10% ಟಿ ಡಿ ಎಸ್ ಬರುತ್ತೆ. ಇದಿಷ್ಟು ಟಿ ಡಿ ಎಸ್ ಚಾರ್ಟ್, ಯಾವುದಕ್ಕೆ ಎಷ್ಟೆಷ್ಟು ಟಿ ಡಿ ಎಸ್ ಕಟ್ ಆಗುತ್ತೆ ಅನ್ನೋದಕ್ಕೆ. ಸೊ ಇಲ್ಲಿಗೆ ಥಿಯರಿ ಪಾರ್ಟ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋಲಿ ನಾನು ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡ್ತಾ ಹೋಗ್ತೀನಿ. ಸೊ ದಿಸ್ ಐ ಕನ್ಕ್ಲೂಡ್ ಟುಡೇ ಸೆಷನ್. ಥ್ಯಾಂಕ್ ಯು.